ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆಷಾಢ ಮಾಸ ಶುರುವಾಗ್ತಾ ಇದೆ. ಸೊ ಹಾಗಾಗಿ ಆಷಾಢ ಮಾಸದಲ್ಲಿ ಏನೇನೆಲ್ಲ ಮಾಡಬೇಕು, ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಒಟ್ಟು ಈ ಆಷಾಢ ಮಾಸ ಅದರಿಂದ ವೈಜ್ಞಾನಿಕ ಕಾರಣ ಇದೆಯಾ, ಈ ರೀತಿ ಎಲ್ಲ ಸಾಕಷ್ಟು ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಗುರುಜಿ, ಮೊದಲನೇದಾಗಿ ಆಷಾಢ ಮಾಸ ಶುರು ಆಗ್ತಾ ಇದೆ, ಏನಿದೆ ಅದ್ರ ವಿಶೇಷತೆ ಅಂತ ಹೇಳೋದಾದ್ರೆ? ಆಷಾಢ ಮಾಸ ಶುರು ಆಗೋದು 26 ಜೂನ್ ಇಂದ ಹಿಡಿದು 24 ಜುಲೈವರೆಗೂ ಆಷಾಢ. ಬಟ್ ಎಲ್ಲ ನಾಳೆಯಿಂದ ಅಂತ ಇದೆ ಅಲ್ಲ? ನಾಳೆ ಅಂತಂದರೆ ಅದು ನಮಗೆ ಚತುರ್ಥಿ ಮುಗಿದು ಅಮಾವಾಸ್ಯೆ ಬರುತ್ತೆ. ನಾಳೆಯಿಂದ ಅಂದರೆ ಮಧ್ಯಾಹ್ನ ಶುರು ಆಗುತ್ತೆ, ಅದೇನು ತೊಂದರೆ ಇಲ್ಲ. ಅದು ಕರೆಕ್ಟಾಗಿ ನಾವು ಡೀಟೇಲ್ಸ್ ಹೋಗಿತ್ತು ಅಂತಂದರೆ ತಿಥಿ ಪ್ರಕಾರ ಹೋಗಬೇಕು, ಅದು ನೋ ಪ್ರಾಬ್ಲಮ್. ನಾಳೆಯಿಂದ ನಾಳೆ ಏನು ಒಂದು ದಿವಸ ಹಿಂದೆ ಮುಂದೆ ಏನು ತೊಂದರೆ ಇಲ್ಲ. ಆಷಾಢದಲ್ಲಿ ಈ ಒಂದು ತಿಂಗಳು ಏನು ಕಾರ್ಯ ಮಾಡಬಾರ್ದು, ಏನು ಕೋಳಿನೂ ಕುಯ್ಯಂಗಿಲ್ಲ, ಕುರಿನೂ ಕುಯ್ಯಂಗಿಲ್ಲ, ಏನು ಕುಯ್ಯಂಗಿಲ್ಲ, ಏನೋ ಒಂದು ಹೇಳ್ತಾರೆ ನೋಡಿ. ಮೊದಲು ನಾವು ಮೌಢ್ಯದಿಂದ ಆಚೆ ಬರಬೇಕು. ಮೌಢ್ಯದಿಂದ ಆಚೆ ಬರಬೇಕು ಅಂತಂದರೆ ಆಷಾಢದಲ್ಲಿ ನಾವೇನಾದ್ರು ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಪರಿಕಲ್ಪನೆಯಿಂದ ಆಚೆ ಬರಬೇಕು. ಎಲ್ಲರಿಗೂ ಗೊತ್ತು ಆಷಾಢ ಮಾಸದಲ್ಲಿ ಪ್ರಕೃತಿಲಿ ಏನಾಗುತ್ತೆ, ಅಷ್ಟು ತಿಳ್ಕೊಂಡ್ರೆ ಸಾಕು. ಆಷಾಢದಲ್ಲಿ ಗಾಳಿ ಜಾಸ್ತಿ, ಮಳೆ ಜಾಸ್ತಿ. ಭಾಳ ಹಿಂದಿನ ಕಾಲಕ್ಕೆ ಹೋಗೋಣ, ಭಾಳ ಹಿಂದಿನ ಕಾಲ. ಆಷಾಢದಲ್ಲಿ ಏನಾದ್ರು ಒಂದು ಮದುವೆ ಇಟ್ಟರೆ ಅವಾಗ ನಮಗೆ ಬಸ್ ಇರಲಿಲ್ಲ, ಕಾರ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ, ಕಾಲ್ನಡಿಗೆಯಲ್ಲಿ ಹೋಗ್ತಾಯಿದ್ರು ಜನ. ಅಬ್ಬಬ್ಬ ಅಂದರೆ ಎತ್ತಿನ ಗಾಡೀಲಿ ಹೋಗ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಆಷಾಢದಲ್ಲಿ ಏನಾದರೂ ಕಾರ್ಯಗಳನ್ನ ಇಟ್ಟಾಗ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗೋಕ್ಕೆ ಒಂದು 2 ಅವರ್ 3 ಅವರ್, ಹತ್ರದಲ್ಲೇ ಹೋಗಬೇಕು ಅಂದರೆ 2 ಅವರ್ 3 ಅವರ್ ಅಂತ ಅಂದ್ಕೊಳ್ಳೋಣ. 2 ಅವರ್ 3 ಅವರ್ ಆದರೂ ಕೂಡ ಆಷಾಢದಲ್ಲಿ ಮಳೆ ಬಂದರೆ ಹಾಕ್ಕೊಂಡಿರ್ತಕ್ಕಂಥ ಡ್ರೆಸ್ಸು ಏನಂತ ಹೇಳ್ತೀವಿ, ಆ ಡ್ರೆಸ್ಸು ಏನಾದ್ರು ನೆಂದೋದ್ರೆ, ಅಥವಾ ಅವತ್ತಿನ ಕಾಲದಲ್ಲಿ ಶಾಮಿಯಾನ ಪೆಂಡಾಲು ಏನೂ ಇರಲಿಲ್ಲ, ಆಚೆ ಕಡೆನೇ ಮಾಡೋರು ಅಡುಗೆ ಎಲ್ಲ. ಇವತ್ತು ಕೂಡ ಹಳ್ಳಿ ಕಡೆ ನೀವು ಹೋಗಿ ನೋಡಿದಾಗ ಯಾವುದಾದ್ರು ಫಂಕ್ಷನ್ ಅಂತಂದರೆ ಅದು ಸ್ವಲ್ಪ ಕಡು ಬಡವರಾದರೆ ಹೆಚ್ಚು ಕಮ್ಮಿ ಅಲ್ಲಿ ಪೆಂಡಾಲ್ ಹಾಕೋಕ್ಕೂ ಅವ್ರಿಗೆ ಶಕ್ತಿ ಇರಲ್ಲ. ಅಲ್ಲಿ ಹಿತ್ತಲಿಂದಗಡೆನೋ ಅವ್ರ ಮನೆ ಹಿಂದ್ಗಡೆನೋ ಒಂದು ದೊಡ್ಡ ಹಂಡೆಗಳನ್ನ ತಂದು ಸ್ವಲ್ಪ ಅನ್ನ ಸಾರು ಪಾಯಸಗಳನ್ನ ಮಾಡಿ ಬಂದಿರೋರಿಗೆಲ್ಲ ಪಾಯಸದ ಊಟ ಅನ್ನೋರು ಮುಂಚೆ, ಭಾಳ ಹಿಂದೆ ಪಾಯಸದ ಊಟ. ಸೊ ಆ ಪಾಯಸದ ಊಟ ಬಂದಾಗ ಅಲ್ಲಿ ಏನಾಯಿತು ಅಂತಂದರೆ ಆ ಸಂದರ್ಭದಲ್ಲಿ ಮಳೆ ಬಂತು ಅಂದರೆ ಅಲ್ಲಿ ಕ್ಲೋಸ್ ಮಾಡೋಕ್ಕೆ ಅಥವಾ ಮನೆಯೊಳಗಡೆ ಎತ್ಕೊಂಡು ಹೋಗೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ಪರಿಗಣನೆಗೆ ತೊಗೊಂಡಿರ್ತಕ್ಕಂಥ ಈ ಮುಹೂರ್ತ ಭಾಗದಲ್ಲಿ ಬಂದಾಗ ನೀವು ಕೊಟ್ಟಿರ್ತಕ್ಕಂಥ ಮುಹೂರ್ತದಲ್ಲಿ ನಮಗೆ ಅಪಶಕುನ ಆಯಿತು, ಮಳೆ ಬಂತು, ಎಲ್ಲ ನೆಂದೋಯ್ತು, ಜನನೇ ಬರಲಿಲ್ಲ, ಅಡುಗೆ ಎಲ್ಲ ಉಳಿತು. ಇದು ಸಾಮಾನ್ಯವಾಗಿ ನಡೆಯುತ್ತೆ. ಈ ಸಾಮಾನ್ಯವಾಗಿ ಈ ವಿಚಾರಗಳು ನಡೆದಾಗ, ಯಾರಾದರೂ ಮಳೆ ಹೆವಿ ಬಂದಾಗ, ನಮಗೇನು ವ್ಯವಸ್ಥೆ ಇಲ್ಲದೆ ಇದ್ದಾಗ ಮಾಡೋಣ ಮದುವೆ ಅಥವಾ ಮಾಡೋಣ ಒಂದು ಗೃಹ ಪ್ರವೇಶ ಅಥವಾ ಮಾಡೋಣ ಏನಾದ್ರು ಒಂದು ಕಾರ್ಯ ಮಾಡೋಣ ಅಂತ ಬರುತ್ತಾ? ತಲೆಗೆ ಬರುತ್ತಾ? ಬರಲ್ಲ. ಮಳೆ ಜೋರಾಗಿದ್ದಾಗ ನಾವು ಒಂದು ನಾರ್ಮಲ್ ಇವತ್ತಿನ ದಿವಸನೂ ಹೇಳ್ತೀನಿ, ನೀವೊಂದು ಗೃಹ ಪ್ರವೇಶ ಮಾಡಿ ಆಷಾಢದಲ್ಲಿ, ಸಿಕ್ಕಾಪಟ್ಟೆ ಮಳೆ ಬಂತು ಅಂದ್ಕೊಳ್ಳಿ, ಒಂದು 500 ಜನಕ್ಕೂ ಅಥವಾ 200 ಜನಕ್ಕೆ ಕರೆದಿರಿ ಅಂದ್ಕೊಳ್ಳಿ, ಅರ್ಧ ಜನ ಸಿಕ್ಕಾಪಟ್ಟೆ ಮಳೆ, ಅಷ್ಟು ದೂರ ಯಾರಪ್ಪ ಹೋಗ್ತಾರೆ ಈ ಗಾಡೀಲಿ, ಕೊಚ್ಚೆ ಕಾರಿದ್ರೂ ಕೂಡ ನಮ್ಮ ಮನಸ್ಥಿತಿ ಏನು ಹೇಳುತ್ತೆ, ಅಲ್ಲಿ ಹೋಗೋಕ್ಕೆ ನಾವು ಇಷ್ಟಪಡಲ್ಲ. ಯೋಚನೆ ಮಾಡಿ ನೀವೇ, ನಿಮ್ಮ ಮನಸ್ಸಿಗೆ ನೀವೇ ಹಾಕ್ಕೊಳ್ಳಿ. ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಒಂದು ಮದುವೆ, ತುಂಬ ಹತ್ತಿರದವರಲ್ಲ ತುಂಬ ದೂರದವರಲ್ಲ, ಪರವಾಗಿಲ್ಲ, ಹೋದರೂ ಆಯಿತು ಹೋಗದೇ ಇದ್ರೂ ಆಯಿತು, ಹೆವಿ ಮಳೆ ಬಂದುಬಿಡ್ತು, ನೆಂದು ತೋಯ್ತಾ ಇದೆ, ಆಚೆ ನೋಡಿದ್ರೆ ಅದೇನೋ ಮನಸ್ಸೇ ಬರ್ತಾಯಿಲ್ಲ ಹೋಗೋಕ್ಕೆ. ಆ ಮನಸ್ಥಿತಿಯಿಂದ ಮಾಡಿರ್ತಕ್ಕಂಥ ಆ ಕಾರ್ಯವನ್ನು ಮಾಡಿರ್ತಕ್ಕಂಥ ಕುಟುಂಬದವರಿಗೆ ಜಿಜ್ಞಾಸೆ ಉಂಟಾಗಿ ಅಥವಾ ಬೇಸರ ಉಂಟಾಗಿ ಕಾರ್ಯ ತಪ್ಪತಕ್ಕಂಥದ್ದು, ಕಾರ್ಯನ ನಡ್ಕೊಂಡು ಹೋಗ್ಬಿಡುತ್ತೆ. ಗೃಹಪ್ರವೇಶ ಮಾಡಿಬಿಡ್ತಾರೆ, 10 ಜನ ಇದ್ರೂ ಮಾಡ್ತಾರೆ, 5 ಜನ ಮಾಡ್ತಾರೆ. ಆದರೆ ನಾವು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಕುಟುಂಬ ಸಮೇತರಾಗಿ ಸ್ನೇಹಿತರ ಜೊತೆಯಲ್ಲಿ ನಾವು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾತಾವರಣದ ತಕ್ಕನಾಗಿ, ಅದಕ್ಕೆ ದೇಶ ಕಾಲ ವರ್ತಮಾನ, ಆ ಕಾಲಕ್ಕೆ ತಕ್ಕನಾಗಿ ಸಂದರ್ಭದಲ್ಲಿ ನಾವು ಆಷಾಢದಲ್ಲಿ ಮಳೆ ಜಾಸ್ತಿ ಇರುತ್ತೆ, ಗಾಳಿ ಜಾಸ್ತಿ ಇರುತ್ತೆ, ಆ ಒಂದು ತಿಂಗಳುಗಳ ಕಾಲ ನೀವು ಮುಹೂರ್ತನ ವರ್ಜಿಸಬೇಕು.
ಯಾವಾಗ ಮುಹೂರ್ತನ ವರ್ಜಿಸ್ತೀರಾ ಆ ಸಂದರ್ಭದಲ್ಲಿ ನಿಮ್ಮ ಕಾರ್ಯಗಳು ಸಫಲವಾಗುತ್ತೆ. ಅದು ದಾಟಾದ ಮೇಲೆ ಬರ್ತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೆ ಎಲ್ಲ ಕಾರ್ಯಗಳನ್ನು ನೋಡಿ, ನೀವು ಬೇಸಿಗೆಗಾಲದಲ್ಲೇ ಜಾಸ್ತಿ ಇರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈ ಶ್ರಾವಣ ಮಾಸದಿಂದ ಬರೋದೆಲ್ಲ ಹಬ್ಬಗಳು. ಶ್ರಾವಣ ಮಾಸ ಆದಮೇಲೆ ಈ ಮದುವೆಗಳು ಮತ್ತು ಗೃಹಪ್ರವೇಶಗಳು ಭಾಳ ಕಮ್ಮಿ ಈ ಕಾಲದಲ್ಲಿ ಇಡ್ತಾ ಇದ್ದಾರೆ, ಅದು ಇಡೋಂಗಿಲ್ಲ. ಯಾವಾಗ ನಮಗೆ ಜನವರಿ 15ನೇ ತಾರೀಕು ಸಂಕ್ರಾಂತಿ ಮುಗಿಯುತ್ತೆ, ಸಂಕ್ರಾಂತಿ ಮುಗಿದ ಆದಮೇಲೆ ನಮಗೆ ನಮ್ಮ ಮದುವೆ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಅಥವಾ ನಾಮಕರಣ ಇರ್ಬೋದು, ಇಂಥದ್ದನ್ನೆಲ್ಲ ಜನವರಿ ಆದಮೇಲೆ ಜುಲೈ ಒಳಗಡೆ ಹೇಳ್ತಾರೆ. ಇದನ್ನೇ ಉತ್ತರಾಯಣ ಅಂತ ಹೇಳೋದು. ಉತ್ತರಾಯಣದಲ್ಲಿ ನೀವು ಕಾರ್ಯಗಳನ್ನ ಮಾಡಿ. ಇವಾಗ ಸ್ಟಾರ್ಟ್ ಆಗೋದು ದಕ್ಷಿಣಾಯನ. ದಕ್ಷಿಣಾಯನ ಸ್ಟಾರ್ಟ್ ಆದಾಗ ಮಳೆ ಸ್ಟಾರ್ಟ್ ಆಗುತ್ತೆ ಫಸ್ಟು. ಅದಕ್ಕೆ ಮೊದಲು ಆಷಾಢ ಹೆವಿ ಮಳೆ ಇರುತ್ತೆ. ಅಟ್ಲೀಸ್ಟ್ ಈ ಆಷಾಢವನ್ನು ಅವಾಯ್ಡ್ ಮಾಡಿದ್ರೆ ನಿಮಗೆ ಮನೇಲಿ ನೀವು ಒಬ್ಬರೇ ಮದುವೆ ಮಾಡ್ಕೊತೀರಾ, ಮಾಡ್ಕೊಳ್ಳಿ. ಆಷಾಢ ಏನು ಅವಶ್ಯಕತೆ ಇಲ್ಲ. ಆಷಾಢ ಭೂತಿಗಳು ಬೇಡ. ಕ್ವಶನ್ ನಾನು ಏನ್ ಅನ್ಕೊಂಡೆ ಅಂದ್ರೆ, ಈಗ ಹಾಗಿದ್ರೆ ನಕ್ಷತ್ರ ರಾಶಿ ನೋಡಿದ್ರೆ ಸರಿ. ಯಾರು ಹೋಗ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾರೆ, ಆಷಾಢ ನೋಡಬೇಡಿ. ಆಷಾಢ ಅನ್ನೋದು ಒಂದು 10 ಜನಕ್ಕೆ ಕರೆದಾಗ ಅವ್ರಿಗೆ ಊಟ ಹಾಕಿದಾಗ ಅಷ್ಟೇ, ಅಷ್ಟಕ್ಕೆ ಮಾತ್ರನೇ ಇರೋದು. ಚೆನ್ನಾಗಿ ತಿಂದು ಉಂಡು ಅವ್ರಿಗೆ ಬೈದು ಹೋಗೋಕ್ಕೆ ಇರೋದು. ಜನಗಳನ್ನ ನಾವು ಏನಕ್ಕೆ ಕರಿತೀವಿ? ನಮ್ಮನ್ನು ಹಾಕ್ಕೊಂಡು ಹೊಟ್ಟೆ ಉರಿ ಪಡ್ಲಿ, ಅವ್ರು ಬಂದವರು ಸ್ವಲ್ಪ ನಮಗೆ ಶಾಪ ಹಾಕೋಗ್ಲಿ, ಎಂಥ ಮನೆ ಕಟ್ಟೋನು ಹಾಳಾಗೋಗ್ಲ ಅಂತ ಹೇಳ್ತಾರೆ. ತಿಂದ್ಬಿಟ್ಟೆ ಶಾಪ ಹಾಕೋದು. ಇವತ್ತಿನ ಕಾಲದಲ್ಲಿ ನೀವು ಕರಿಯೋರ್ನೆಲ್ಲ ಭಾಳ ನಮ್ಮ ಹಿತೈಷಿಗಳಂತ ತಿಳ್ಕೊಬೇಡಿ. ಅಲ್ಲಿ ಬಂದು ಮನೇಲಿ ಊಟಕ್ಕೆ ಗತಿ ಇರಲ್ಲ. ಅಲ್ಲಿ ಬಂದು ಯಾಕೋ ಪಾಯಸದಲ್ಲಿ ಸಕ್ಕರೆ ಕಮ್ಮಿ ಆಗಿತ್ತು, ಯಾಕೋ ಉಪ್ಪಿನಕಾಯಲ್ಲಿ ಉಪ್ಪೇ ಇರಲಿಲ್ಲ, ಅರ್ಥ ಆಯ್ತಾ? ಅನ್ನ ಯಾಕೋ ಇವರು ಬಾಸ್ಮತಿ ಕೊಟ್ಟಿಲ್ಲ. ಮನೇಲಿ ನೋಡಿದ್ರೆ ರೇಷನ್ ಅಕ್ಕಿಗಿನ ವರ್ಸ್ಟು. ರೇಷನ್ ಅಕ್ಕಿಲಿ ಇನ್ನೂ ಅಲ್ಲೋಗಿ ಕೇಳಿರ್ತಾರೆ, ಇನ್ನೂ ವರ್ಸ್ಟ್ ಯಾವ್ದಾದ್ರು ಇನ್ನೂ ಕಮ್ಮಿ 10 ರೂಪಾಯಿದಾದ್ರು ಸಿಗುತ್ತಾ ಅಂತ. ಅಂಥದ್ದು ತಗೊಂಬಂದು ಸ್ಮೆಲ್ ಬರೋದನ್ನು ತಿಂತಾರೆ ಮನೇಲಿ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು 3 ದಿವಸ ಇವತ್ತಿನ ಸಾರು 4 ದಿವಸದ ಅವಶೇಷದ ಸಾರು ಅಂತ ತಿಂತಾರೆ. ಫ್ರಿಜ್ಜಲ್ಲಿ ಇಟ್ಟು ತಿನ್ನೋಕ್ಕಂತ ಅಲ್ಲಿ ಹೋಗಿ ಇದೆಲ್ಲ ಅದಕ್ಕೆ ಫಂಕ್ಷನ್ ಕರಿಯೋರು ಮೆಚ್ಚಿಸ್ಬೇಡಿ. ಅದನ್ನೊಂದು ಪಾಯಿಂಟ್. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಿದೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ತುಮಕೂರಿಂದ ಪುಟ್ಟಮ್ಮ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಅದು ನಾವು ಜಮೀನ್ ಬಗ್ಗೆ, ನಮ್ಮ ಬಗ್ಗೆನೇ ಜಮೀನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ ಮೇಡಮ್, ನೀವು ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್ ನಿಮ್ದು. ಇಲ್ಲ, ಜಮೀನ್ ಬಗ್ಗೆ ಅಂದ್ರೆ ಏನು ಕೇಳಬೇಕಮ್ಮ? ಕರೆಕ್ಟಾಗಿ ಹೇಳಿ ಸರ್. ಅದೊಂದು ಎಕರೆ ಜಮೀನ್ ಇದೆ ಸರ್, ಕಿರಿಕಿರಿ ಇದೆ, ಮಾರೋದೋ ಇಟ್ಕೊಳ್ಳೋದು ಅಂತ ಕೇಳಬೇಕು. ಆಯ್ತು. 1 ರಿಂದ 249 ಸಂಖ್ಯೆ ಹೇಳಿ. ಎಷ್ಟು? 4. ಯಾರ ಹೆಸರಲ್ಲಿದೆ? ನನ್ನ ಹೆಸರಲ್ಲಿದೆ ಸರ್. ನೀವು ಒಡೆಯರು, ಭೂ ಒಡೆಯರು ನೀವು. ಭೂ ಮಾಲೀಕರು, ಭೂ ಒಡೆಯರು. ವೆರಿ ಗುಡ್. 4ನೇ ಕಸ್ಪ್ ನೋಡೋಣಮ್ಮ. 4ನೇ ಕಸ್ಪ್ ಏನು ಹೇಳ್ತಾ ಇದೆ? ಶುಕ್ರ 1, 4 ಬರ್ತಾ ಇದೆ. ಅಲ್ಲಿ ಶುಕ್ರನ ಅಂಶದಲ್ಲಿ ಇದ್ದಾಗ ಈ ಲೇಡೀಸ್ ಯಾರೋ ಗಲಾಟೆ ಮಾಡ್ತಾರೆ ಅಲ್ಲಿ. ಅಂದರೆ ನೀವು ಯಾರು ಗಲಾಟೆ ಬಂದಿದ್ದಾರೆ ಅವ್ರು ಹೆಂಗಸರು ಯಾರಾದ್ರಲ್ಲಿ ಬರ್ತಕ್ಕಂಥ ಆ ಒಂದು ಕಾಂಬಿನೇಷನ್ ಬರ್ತಲ್ಲ, ಒಂದು ವೀನಸ್ ಬಂದಾಗ ನಿಮಗೆ ಅದು ಬಾಧಕವಾಗಿ ಬಂದಿದೆ. ಬಾಧಕ ಅಂತಂದ್ರೆ ನಿಮಗೆ ಯಾವಾಗಲೂ ಬಾಧೆ ಕೊಡ್ತಕ್ಕಂಥ ತೋರಿಸ್ತಾ ಇದೆ ಶುಕ್ರ. ತಾಯಿನೇ ಸರ್, ತಾಯಿನೇ ಅವರು ನೋಡ್ದಾ, ಅವರೇ ಕಿರಿಕಿರಿ ಮಾಡ್ತಾ ಇರೋದು. ಅದಕ್ಕೆ ಕೊಟ್ಬಿಡ ಅವ್ರಿಗೆ ಅಂತ ಒಂದ್ಸರಿ ಅನಿಸ್ತಾ ಇದೆ ಸರ್. ಅದಕ್ಕೆ ಕೊಡೋದೋ ಬೇಡವೋ ಇಟ್ಕೊಳ್ಳೋದು. ನೀವು ತುಂಬಾ ಚೆನ್ನಾಗಿ ಆಗ್ಬೇಕು, ನನ್ನನ್ನು ನಂಬ್ತೀರಾ, ಗುರುಗಳನ್ನ ನಂಬ್ತೀರಾ ಅಂತಂದ್ರೆ ಕೊಟ್ಬಿಡಿ. ಅದ್ರ ಹತ್ರಷ್ಟು ಬರ್ತೀವಿ. ಇಲ್ಲ ಸರ್, ಬಿಟ್ಬಿಡ್ಬೇಕು. ಕೆಲವೊಂದ್ಸತಿ ಬಿಟ್ರೆ ಕೋಟಿ, ಇಟ್ಕೊಂಡ್ರೆ ಲಕ್ಷ. ಅರ್ಥ ಆಯ್ತಾ? ಈ ಡೈಲಾಗ್ ಎಲ್ಲರೂ ಜ್ಞಾಪನ ಇಟ್ಕೊಳ್ಳಿ. ಬಿಟ್ರೆ ಕೋಟಿ, ಇಟ್ಕೊಂಡ್ರೆ ಲಕ್ಷ. ಅರ್ಥ ಆಯ್ತಾ? ಜೀವನದಲ್ಲಿ ಇದನ್ನ ಫಾಲೋ ಮಾಡಿ. ತಾಯಿ ಅಲ್ವಾ, ಅವ್ರದೇ ಅಂಶ ಅಲ್ವಾ ನೀವು, ಅಲ್ವಾ? ಬಿಟ್ಟಾಕಿ. ಅವ್ರಿಗೆ ಬಂದ್ರೆ ನಿಮಗೆ ಬಂದಂಗೆನೆ. ಇಲ್ಲಿ ಫಿಮೇಲ್ ಬಂದಾಗ ಬಾಧಕ ಅಂತ ಬಂತು, ಆಮೇಲೆ 4 ಅಂತ ಬಂದಿದೆ ಈ ಕಾಂಬಿನೇಷನಲ್ಲಿ. ಸೊ ಅದನ್ನೇ ನಾವು ಹೇಳೋದಿಲ್ಲ. ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ವೀನಸ್ ಅಂದರೆ ಫಿಮೇಲ್ ಬಾಧಕದಲ್ಲಿದೆ, ಬಿ ಅಂದರೆ ಬಾಧಕ, 4ನೇ ಮನೆ ತಾಯಿ ಮನೆ. ಸೊ ತಲೆ ಕೆಡಿಸ್ಕೊಬೇಡಿ, ಏನೂ ಆಗಲ್ಲ, ಕೊಟ್ಬಿಡಿ. ಏನಾಗಲ್ಲ, ವಾಪಸ್ ನಿಮಗೆ ಬರುತ್ತೆ. ನಾನು ಹೇಳ್ತೀನಿ, ವಾಪಸ್ ಬರುತ್ತೆ. ಮುಂದಿನ. ಧನ್ಯವಾದ ಮೇಡಮ್ ಕರೆ ಮಾಡಿದ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ನನ್ನ ಹೆಸರು ದೀಕ್ಷಾ ಅಂತ, ಶ್ರೀನಿವಾಸಪುರದಿಂದ ಕರೆ ಮಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಸರಿ ಮೇಡಮ್, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 25th October 2004. 25th October 2004.
ಹಾ ಹುಟ್ಟಿದ ಸಮಯ 7:50 ಬೆಳಗ್ಗೆ. 7:50 ಬೆಳಗ್ಗೆ. ಹುಟ್ಟಿದ ಸ್ಥಳ ಊರು? ಶ್ರೀನಿವಾಸ್ಪುರ. ಶ್ರೀನಿವಾಸ್ಪುರ. ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ನಮ್ದು ಜಾಬ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಏನು ಜಾಬ್ ಬಗ್ಗೆ ಏನು ಕೇಳಬೇಕು? ಈ ಇಯರ್ ಅಲ್ಲಿ ನಮ್ಗೆ ಸ್ಟಾರ್ಟ್ ಆಗುತ್ತೆ ಪ್ಲೇಸ್ಮೆಂಟ್, ಅದಕ್ಕೆ ಜಾಬ್ ಬಗ್ಗೆ ಕೇಳಬೇಕಿತ್ತು, ಹೆಂಗಿದೆ ಈ ವರ್ಷ ಅಂತ. ನೋಡೋಣ 10th ಹೌಸ್ ಏನು ಹೇಳುತ್ತೆ ಅಂತ ನೋಡೋಣ. 12th ಹೌಸ್ ಅಂದರೆ ನೀವು ಸಾಫ್ಟ್ವೇರು ಮತ್ತು ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋಗ್ತೀರಾ ಅಂತ ತೋರಿಸ್ತಾ ಇದೆ. ಅದರಲ್ಲಿ ಟಾಪ್ ಪೊಸಿಷನ್ಗೆ ಹೋಗ್ತೀರಾ ಲೈಫಲ್ಲಿ ಅಂತ ತೋರಿಸ್ತಾ ಇದೆ. ಶುಕ್ರನ ಕಸ್ಪಲ್ ಸಬ್ಲಾಡ್ ಬಂದಿದೆ, ಲಾಭನೂ ಬರುತ್ತೆ, ಒಳ್ಳೆ ಟಾಪ್ ಕಂಪ್ನೀಸ್ಗೂ ನಿಮ್ಗೆ ಸಿಕ್ಕೇ ಸಿಗುತ್ತೆ, ಅದೇನು ತೊಂದರೆ ಇಲ್ಲ. ಇದು ಜೀವನದ ವಿಚಾರ, ನಿಮಗೆ ಆ ಥರ ಅಲ್ವಾ, ನಾಳೆನೇ ಸಿಕ್ಬಿಡ್ಬೇಕು, ಅದು ಇಂಪಾರ್ಟೆಂಟು, ಅದನ್ನು ನಾವು ನೋಡಿ ಹೇಳಬೇಕು. ಈಗ ಶನಿ 2025ಕ್ಕೆ ಮುಗಿದೋಗುತ್ತೆ, ನವಂಬರ್ವರೆಗೂ ಸ್ವಲ್ಪ ಒಂದು ರೀತಿಯ ಸಮಸ್ಯೆ ಇದ್ದರೆ ಶನಿ ಆದ ನಂತರ ಬುಧ ನಿಮಗೆ ಲಾಭ ಕೊಡುತ್ತೆ. ನವಂಬರ್ ಆದಮೇಲೆ ಎಕ್ಸಲೆಂಟ್ ಆಗಿದೆ ಲೈಫು. 17 ವರ್ಷ ಉತ್ತಮವಾಗಿದೆ ನಿಮ್ಮ ಲೈಫು. 17 ವರ್ಷ ಉತ್ತಮ, ಅತ್ಯುತ್ತಮ. ಅರ್ಥ ಆಯ್ತಾ? ಒಳ್ಳೆಯದಾಗಲಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಎಕ್ಸೈಟ್ಮೆಂಟೇ ಇಲ್ಲ ಜನಕ್ಕೆ ಅಲ್ಲ, ಏನು ದರಿದ್ರದ ಅರ್ಥ ಆಗಲ್ಲ. ನಾನು ಸೂಪರ್ ಆಗಿದೆ ಅಂದರೆ ಯಾಕಂದ್ರೆ ಜ್ಯೋತಿಷ್ ಮೇಲೆ ನಂಬಿಕೆ ಇಲ್ಲ ಜಾಸ್ತಿ, ಅದಕ್ಕೆ ಜ್ಯೋತಿಷನ ಕಲೀರಿ ಎಲ್ಲರೂ. 15 ದಿವಸ ಅಷ್ಟೇ ಇವರೆಲ್ಲ ಕಲಿಬೇಕು. 15,000 ಅಷ್ಟೇ ನಮ್ಮ ಚಾರ್ಜಸ್ಸು. ಆಗಸ್ಟ್ 11ನೇ ತಾರೀಕು ಇರೋದು. 15 ಡೇಸಲ್ಲಿ ಕಲೀರಿ, ಈ ಕಾಂಬಿನೇಷನ್ ಅರ್ಥ ಆಗುತ್ತೆ. ಆದರೆ ಇದು ಒಂದು ಏರಿಯಾದಲ್ಲಿ ಚೆನ್ನಾಗಿದೆ, ಇನ್ನೊಂದು ಏರಿಯಾದಲ್ಲಿ ನೆಗೆಟಿವ್ ಇದೆ. ಆದರೆ ಅವ್ರು ತಿಳ್ಕೊಬೇಕು, ಬಂದು ಯಾವ ಏರಿಯಾ ನೆಗೆಟಿವ್ ಇರುತ್ತೆ ಅದೆಲ್ಲ ತಿಳ್ಕೊಬೇಕು. ಮುಂದಿನ ಕರೆಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್. ಹಲೋ ಹಲೋ ಮೇಡಮ್, ನಮಸ್ತೆ ಸರ್. ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರವಿ ಅನ್ಬಿಟ್ಟು ಮೇಡಮ್, ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ 15/10. 15/10. 2010. 2010. ಹುಟ್ಟಿದ ಸಮಯ ಬೆಳಿಗ್ಗೆ 10:40. 10:40. ಹುಟ್ಟಿದ ಊರು? ವಿದ್ಯಾಭ್ಯಾಸದ ಮೇಡಮ್. ಹುಟ್ಟಿದ ಊರು? ಹುಟ್ಟಿದ್ದು ಮೈಸೂರು ಮೇಡಮ್. ಮೈಸೂರು. ಸರಿ ಸರಿ, ಕೇಳಿ ಸರ್. ಏನು? ನಮಸ್ಕಾರ. ಮೈಸೂರ ಹುಟ್ಟಿರೋದು ಸರ್? ಹೌದು ಸರ್, ಗುರುಜಿ. ಹೌದು ಗುರುಜಿ, ಮೈಸೂರು. ನಮಸ್ಕಾರ. 15 ಅಕ್ಟೋಬರ್ 2010. ಇದ್ರ ಪ್ರಕಾರ ಮಕರ ರಾಶಿಲಿ ಹುಟ್ಟಿದ್ದಾರೆ. ಮಕರ ರಾಶಿಲಿ ಉತ್ತರಾಷಾಢ ನಕ್ಷತ್ರ, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ. ಈಗ ಸದ್ಯಕ್ಕೆ 9th ಅಲ್ಲಿ ಇದ್ದಾರಾ? ಇಲ್ಲ ಗುರುಜಿ, SLC ಗುರುಜಿ ಈ ವರ್ಷ 10th ಅಲ್ಲಿ ಇದ್ದಾರೆ. ಓಕೆ, 10th. 10th ಅಲ್ಲಿ ಇದ್ದಾರೆ. ಮೂರನೇ ಮನೆ ಸ್ವಲ್ಪ ಎಜುಕೇಷನ್ ಸ್ವಲ್ಪ ಹಿನ್ನಡೆ ಹೊಡೆಯುತ್ತೆ, ಅಂದರೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಓದಿ ನಿಮಗೆ ಸಕ್ಸಸ್ ತರ್ತಾರೆ ಅಂತ ಅದು ಮಾತ್ರ ಗ್ಯಾರಂಟಿಯಾಗಿ ಹೇಳ್ತೀನಿ. ಮಂಗಳ 2031ವರೆಗೂ ಇದೆ. 10th ಮುಗಿದ ಮೇಲೆ ಇನ್ನೂ 5 ಇಯರ್ಸ್. ಅಂದರೆ ರಾಹು ಇಂಪಾರ್ಟೆಂಟ್ ಆಗ್ತಾನೆ ಅವರ ಲೈನು. ಖಂಡಿತ ಕಾಮರ್ಸ್ ಲೈನು ತುಂಬ ಉತ್ತಮವಾಗಿದೆ. ಕಾಮರ್ಸ್ ಲೈನು ಮತ್ತು ಕಪಲ್ಡ್ ವಿತ್ ಟೆಕ್ನಿಕಲ್ ಲೈನು ಎರಡನ್ನೂ ಮಾಡಿಕೊಂಡ್ರೆ ರಾಹು ದೇಶದಲ್ಲಿ ಅವರು ಕಾಮರ್ಸ್ ಪ್ಲಸ್ MBA ಮಾಡ್ಬೋದು, ಅಥವಾ BBA ಮತ್ತು MBA ಮಾಡ್ಕೊಳ್ಬೋದು. ಮುಂದಿನ ಜೀವನ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸದ್ಯಕ್ಕೆ ಸ್ವಲ್ಪ ಲೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಶುಭಗ್ರಹಗಳೇ ಇದ್ದರೂ ಕೂಡ ಸ್ವಲ್ಪ ಲೋ ಕಾಂಬಿನೇಷನ್ ತೋರಿಸ್ತಾ ಇದೆ, ಟೆನ್ಷನ್ನೇ ಮಾಡ್ಕೋಬೇಡಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ದಿನೇಶ್ ಗುರೂಜಿ ಅವರಿಂದ ಇದೇ ಜುಲೈ 23ನೇ ತಾರೀಕಿಂದ ರೇಖೆ, ಕ್ರಿಸ್ಟಲ್ ಹಾಗೂ ಎಸೆನ್ಷಿಯಲ್ ಆಯಿಲ್ ಇದ್ರ ಬಗ್ಗೆ 4 ದಿನಗಳ ಕಾಲ ಕ್ಲಾಸಸ್ ನಡೆಯುತ್ತೆ. ಅದು ಕೂಡ ಕೇವಲ 899 ರೂಪಾಯಿಗೆ. ಆ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಹಿಂಗೆ ಬರಬೇಕು. ಶ್ರೀ ಪಂಡಿತ್ ದಿನೇಶ್ ಗುರೂಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಲೈಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು,
ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ, ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಕಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಗಸ್ಟ್ 11ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದು. ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕೇವಲ 15 ದಿನದಲ್ಲಿ ಕಲಿಬಹುದು. ಅದು ಕೂಡ ನಿಮ್ಮ ಕುಟುಂಬದವರ ಜೊತೆ ಕಲಿಬಹುದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಗುರುಜಿ ಕಾಲರ್ ಇದ್ದಾರೆ ಒಬ್ರು ಈಗ. ಹಲೋ ನೋಡೋಣ. ಹಲೋ, ಕೇಳಿಸ್ತಾ ಇದ್ಯಾ? ಹಲೋ 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 ಮೇಡಮ್ ನಮಸ್ತೆ. ಮೇಡಮ್ ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾಂದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕು. ಸರಿ ಮೇಡಮ್, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 23/1/2007. 23/1/2007. ಹುಟ್ಟಿದ ಸಮಯ? ಬೆಳಗ್ಗೆ 4:15. 15 ಹುಟ್ಟಿದ ಊರು? ಬೆಳಗಾಂ ಜಿಲ್ಲೆ. ಬೆಳಗಾಂ. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್. ಗುರುಜಿ ಇದ್ದಾರೆ. ಹಲೋ ಹೇಳಿ. ಹಲೋ ನಮಸ್ಕಾರ ಗುರು. ಹೇಳಿ. ನಮಸ್ಕಾರ. ಅವ ಇವಾಗ ಆಯ್ತಾ? ಸೆಕೆಂಡ್ PUC ಆಯ್ತಾ? ಹಾ ಆಯ್ತು. ಮುಂದೆ ಯಾವ ಲೈನ್ ಹೋಗ್ಬೇಕಂತ ಕೇಳ್ಬೇಕು. ಈಗ ಕಾಮರ್ಸ್ ತಗೊಂಡು ಸೈನ್ಸ್ಗೆ ಹೋಗಿ ಅಂತ ಹೇಳದಾ? ಆರ್ಟ್ಸ್ ತಗೊಂಡೋಗ್ಬಿಟ್ಟು ಯಾವ್ದು ಮಾಡಿದ್ದಾರೆ ಅದೆಲ್ಲ ಆಪ್ಷನ್ಸ್ ನೋಡ್ತೀನಿ ನಾನು. ಈಗ ಸೈನ್ಸ್ ಮಾಡಿದರೆ ಅದರಲ್ಲಿ ನಾವು ಮೆಡಿಕಲ್ಲಾ, ಇಂಜಿನಿಯರಿಂಗಾ, ಸೈನ್ಸಾ ಆ ಥರ ಹೋಗ್ಬೋದು. ಸೈನ್ಸ್ ಮಾಡಿದಾನೆ. ಶನಿ 8ನೇ ಮನೆ, 2ನೇ ಮನೆ, 8ನೇ ಮನೆ. ಇಲ್ಲಿ ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಮೆಕ್ಯಾಟ್ರಾನಿಕ್ಸ್, ಮೆಕ್ಯಾನಿಕಲ್, ಟೆಕ್ನಿಕಲ್ ಈ 3 ಲೈನ್ ತೋರಿಸ್ತಾ ಇರೋದು. ಮೆಡಿಕಲ್ ಲೈನು ಸ್ವಲ್ಪ ಟಫ್ ಆಗಿ ಸಿಗುತ್ತೆ. ಬರ್ದಿದ್ದಾರಾ ಎಕ್ಸಾಮು? ಬರ್ದಿದ್ದಾರ್ರಿ. ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂತ 451 ಬಿದ್ದಿದೆ. ಯಾವುದಮ್ಮ 451? ನೀಟ್ ಎಕ್ಸಾಮ್ ಅಂತ. ಸೊ ಈಗ ದುಡ್ಡು ಕೊಟ್ಟು ಕಳಿಸ್ತೀರಾ? ಇಲ್ಲ ರೀ, ಆಗಲ್ಲ. CET ಬರೆದ್ರಾ? KSET? ಹಾ ಬರ್ದಿದ್ದಾರೆ. ಅದೆಷ್ಟು ಬಂತು ರ್ಯಾಂಕಿಂಗು? ಅದು 7,000 ಬಂದಿದೆ. 7,000 ಇಸ್ ವೆರಿ ಗುಡ್ ಅಲ್ವಾ? ಇರೋದ್ರಲ್ಲಿ 2,75,000ದಲ್ಲಿ 7,000 ವೆರಿ ಗುಡ್. 8ನೇ ಮನೆ ಯಾವಾಗಲೂ ಟೆಕ್ನಿಕಲ್ ತೋರಿಸುತ್ತೆ ಅಂತ ಅದಕ್ಕೆ ಹೇಳಿದ್ದು. 8 ಜೊತೆ ನಮಗೆ 6, 12 ಬಂದೆ ಮೆಡಿಕಲ್ ಹೋಗ್ಬೋದು. ಬಟ್ ಅವನಿಗೆ ಏನು ಕನ್ಫ್ಯೂಷನ್ ಇದ್ದಾರಾ? ಹಾ ಹೌದ್ರಿ. ಆದ್ರೆ ಈಗ ಇಂಜಿನಿಯರ್ ಲೈನ್ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ನಾನು ಆಲ್ರೆಡಿ ಹೇಳಾಯ್ತು, ನೀವು ಅದನ್ನೇ ಕೇಳ್ತಾ ಇದ್ದೀರಾ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಹೋಗಿ ಅಥವಾ ಅವ್ರಿಗೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಥಿಂಕಿಂಗ್ ಇದ್ದರೆ 3ನೇ ಮನೆ ಕಾಂಬಿನೇಷನ್ ತೋರಿಸೋದ್ರಿಂದ ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ AI/ML ಇಂಟ್ರೆಸ್ಟ್ ಇದ್ದರೆ ಮಾಡೋಕ್ಕೆ ಹೇಳಿ. ಅವ್ರು ಕೊಡಬೇಕು. ನೀವು ಮಾತಾಡೋದಂದರೆ ಇವ್ರದ್ದು ನಾವು ಯಾರ ಜೊತೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಏನು ಸಬ್ಜೆಕ್ಟೇ ಗೊತ್ತಿಲ್ಲ, ಅವ್ರ ಜೊತೆ ಮಾತಾಡ್ತೀವಿ. ಮಗ ಇದ್ರೆ ಪಕ್ಕದಲ್ಲಿ ಕೊಟ್ಟರೆ ನಾವು ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀವಿ ಇದು ಸಮಸ್ಯೆ ಏನಾಗಿದೆ ಅಂತಂದು.
ಮನೆ ಹೊರಗಡೆ ಮಲ್ಕೊಂಡಿದ್ದಾರಾ? ಹೋಗಿದ್ದಾನೆ. ಹಾಂ, ಇಲ್ಲ, ಆಯ್ತು, ಹೊರಗಡೆ ಟಾಟಾ. ಹೋಗಿದ್ದಾನೆ. ಥ್ಯಾಂಕ್ ಯು, ಟಾಟಾ, ಬಾಯ್. ನೆಕ್ಸ್ಟ್ ಕಾಲ್. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಹಾ ಗುರುಜಿ, ಇದು ಆಷಾಢ ಪ್ರಾಬ್ಲಮ್ ಏನು ಅಂತಂದರೆ, ಈ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ವಯಸ್ಸಾದವ್ರು ಕೂತ್ಕೊಂಡು ನೋಡ್ತಾ ಇದ್ದೀರಾ. ನಿಮ್ಮ ಮಕ್ಕಳು ಕೂರಿಸಿ ತೋರಿಸಿ. ಈ ಟಿ ವಿಲಿರ್ತಕ್ಕಂಥವ್ರು ಎಲ್ಲರೂ ನೀವು ನೋಡ್ತಾ ಇದ್ದೀರಾ, ಸ್ಕೂಲ್ಗೆ ಹೋಗಿದ್ರೆ ಹೋಗಿರಲಿ ಬಿಡಿ, ಕಾಲೇಜ್ಗೆ ಹೋಗಿರಲಿ, ಮನೇಲಿರೋ ಮಕ್ಕಳಿಗೆ ತೋರ್ಸಕ್ಕೆ ಹೇಳಿ. ಅವ್ರು ಯಾವುದೋ ರೂಮಲ್ಲಿ ಏನೋ ಗೇಮ್ ಆಡ್ತಾ ಕೂತಿರ್ತಾರೆ, ರೂಮಲ್ಲಿ ಫೇಸ್ಬುಕ್ ನೋಡ್ತಾ ಕೂತಿರ್ತಾರೆ, ರೂಮಲ್ಲಿ ರೀಲ್ಸ್ ಮಾಡ್ತಾ ಇರ್ತಾರೆ. ನೀವುಗಳು ತರಕಾರಿ ಹೆಚ್ಕೊಂಡು ಮಧ್ಯಾಹ್ನ ಅಡುಗೆಗೆ ತರಕಾರಿ ರೆಡಿ ಮಾಡಿಕೊಂಡು ನಮ್ಮ ಪ್ರೋಗ್ರಾಮ್ ನೋಡ್ಕೊಂಡು ಗೊತ್ತಿಲ್ಲದೆ ಇರೋದೆಲ್ಲ ಕೇಳ್ತೀರಾ. ಇದು ನಿಮ್ಮ ಭವಿಷ್ಯದ್ದು. ಬೆಸ್ಟ್ ಹೇಳ್ತೀನಿ, ನೀವು ಕ್ಲಾಸಿಗೆ ಸೇರ್ಕೊಳ್ಳಿ ಎಲ್ಲರೂ, ನಿಮ್ಮ ಮಕ್ಕಳನ್ನೂ ಸೇರಿಸಿ. ಅದಕ್ಕೆ ಕುಟುಂಬ ಸಮೇತರಾಗಿ ಅಂತ ಹೇಳಿದ್ರು ಮೇಡಮ್. ಓಕೆ ಕುಟುಂಬ ಸಮೇತರಾಗಿ ಕಲೀರಿ, ಅವಾಗ ಖಂಡಿತ ಆಗುತ್ತೆ. ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನರಗುಂದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಸರ್? ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ, ಪ್ರಶ್ನಾಶಾಸ್ತ್ರ ಹೋಗ್ತೇನೆ. ಪ್ರಶ್ನಾಶಾಸ್ತ್ರ, ಸರಿ ಸರ್. ಒಂದು ನಂಬರ್ ಹೇಳಿ ಸರ್, 1ರಿಂದ 549 66. 66. ಏನು ಪ್ರಶ್ನೆ ಇದೆ ಸರ್? ಗುರುಜಿ ಕೂಡ ಮಾತಾಡ್ತೀನಿ. ಹಾಂ ಸರ್, ಮಾತಾಡಿ. ಹೇಳಿ ಸರ್. ನಮಸ್ತೆ ಗುರುಜಿ. ಹೇಳಿ, ನಮಸ್ಕಾರ. ನಮ್ದು 104, 105 ಬ್ಯಾಚ್ ಸರ್. ಗುರುಜಿ ಎಲ್ಲ ಚೆನ್ನಾಗಿದೆ ನನಗೆ. ಹಾಂ, ಹೇಳಿ, ವೆರಿ ಗುಡ್. ಎಲ್ಲ ಚೆನ್ನಾಗಿದೆ. ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಗುರುಜಿ, ರಾಯನಗೌಡ ಅಂತ ಹೇಳಿ ಗುರುಜಿ. ಓಹೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಲ್ತಿದ್ದಾರೆ. ತುಂಬಾ ಜನ ಹೇಳ್ತಾರೆ ನನ್ನ ಬಗ್ಗೆ- ಇದನ್ನೆಲ್ಲ ಲೈನ್ ಬರೀ ಲೈನ್ ಅರ್ಚಕರು ಗುರುಜಿ. ಪುರೋಹಿತರು ಕಲಿಯುವಂಥದ್ದು. ಇದು ಕೇಳಿಸ್ಕೊಳ್ಳಿ, ಪಬ್ಲಿಕ್ ಅವರೆಲ್ಲ ಕೇಳಿಸ್ಕೊಳ್ಳಿ. ಆರಕ್ಷಕ ಡಿಪಾರ್ಟ್ಮೆಂಟ್ ಅವ್ರು ಕಲ್ತಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಅಗ್ರಿಕಲ್ಚರ್, ವ್ಯವಸಾಯದಿಂದ ಹಿಡಿದು ವಿಜ್ಞಾನಿಗಳವರೆಗೂ ಕಲ್ತಿದ್ದಾರೆ. ಹೇಳಿ ಸರ್, ಪ್ರಶ್ನಾಶಾಸ್ತ್ರ ಈಗ 66 ಏನು ಕೇಳಬೇಕು? ಅವ್ರಿಗೂ ಒಂದು ಅಭಿಮಾನ. ಏನು ನಮ್ದೇ ಫ್ಯೂಚರ್ ಬಗ್ಗೆ ಅಷ್ಟೇ ಗುರುಜಿ, ಮತ್ತೇನಿಲ್ಲ. ಜನರಲ್ ಜಾಬ್ ಬಗ್ಗೆನಾ? ಜಾಬ್ನಲ್ಲಿ ಇದೆ ನಮ್ಮ ಫ್ಯೂಚರ್ ಮುಂದಿನ. ಆಯಿತು, ಹಣಕಾಸು ವಿಚಾರ ಏನೋ ಇರ್ತದೆ, ನೋಡೋಣ. ಇಲ್ಲಿ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ ನೀವು ಚಂದ್ರ 11ನೇ ಮನೆ ಲಾಭ ತೋರಿಸ್ತಾ ಇದೆ. ಇನ್ನೇನಿದೆ, ಎಲ್ಲಿವರೆಗೂ ಲಾಭ ತೋರಿಸ್ತಾ ಇದೆ? 2026. ಅದಾದಮೇಲೆ ಇನ್ನೂ ಚೆನ್ನಾಗಿದೆ, 2ನೇ ಮನೆ ಇನ್ನೂ ದುಡ್ಡು ಕೊಡ್ತಕ್ಕಂಥದ್ದು. 2026 ಆದಮೇಲೆ ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ತುಂಬ ಅತ್ಯುತ್ತಮವಾಗಿದೆ. ಟ್ರಾನ್ಸ್ಫರು ಆಗ್ತಕ್ಕಂಥ ಚಾನ್ಸಸ್ಸು 1 ವರ್ಷ ಆದಮೇಲೆ ತೋರಿಸ್ತಾ ಇದೆ. 26 ಆದಮೇಲೆ ಟ್ರಾನ್ಸ್ಫರ್ ಆದಮೇಲೆ ಅಧಿಕವಾಗಿರ್ತಕ್ಕಂಥ ಒಂದು ದುಡ್ಡು ಮತ್ತು ಕಾಂಬಿನೇಷನು ಎಂಡಿಂಗ್, ಚಂದ್ರ ಎಂಡಿಂಗಲ್ಲಿ ನಿಮಗೆ ಪ್ರಮೋಷನ್ನು ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇವತ್ತು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ, ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಲ್ಲರಿಗೂ ನಮಸ್ತೆ. ಹಿಂಗೆ ಹೋಗ್ಬಿಡ್ಬೇಕು. ವೆಂಕಟೇಶ್ ಅಂತ ಹೇಳ್ಬಿಟ್ಟು 67ನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿನ ಕಲಿಯೋಕ್ಕೆ ಶುರು ಮಾಡಿದೆ ನಾನು. ಮೊದಲು ನನಗೆ ಜ್ಯೋತಿಷ್ಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಹಾಗೂ ನಮ್ಮ ಜೀವನ ಮುಂದೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಎಲ್ಲ ರೀತಿ ಏನು ಪೇಪರ್ ಬರುತ್ತೆ ಹಂಗೆ ದಿನ ಭವಿಷ್ಯ ನೋಡಿಕೊಂಡು ಇವತ್ತು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಚೇಂಜಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ನಾನು ನಕ್ಷತ್ರ ನಾಡಿ ಬಂದು ಕಲ್ತ ಮೇಲೆ ಗೊತ್ತಾಗಿದ್ದು, ಇಲ್ಲಿ ನಮ್ಮ ಜೀವನನ ನಾವು ಯಾವ ರೀತಿ ರೂಪಿಸ್ಕೋಬೋದು, ಯಾವ ರೀತಿ ಇದೆ, ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಾವು ನೆಮ್ಮದಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಆಗಿದೆ. ಹಾಗೂ ನಮ್ಮಿಂದ 4 ಜನಕ್ಕೆ ಒಳ್ಳೇದನ್ನ ಹೇಳಿ, ಈ ರೀತಿ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ, ಈ ರೀತಿ ಒಳ್ಳೆ ದಾರಿಲಿ ಹೋಗಿ, ನೀವು ಹೋಗ್ತಾ ಇರೋ ದಾರಿ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡೋಕ್ಕೆ ಅನುಕೂಲ ಆಗಿದೆ ನಕ್ಷತ್ರ ನಾಡಿ. ಹಾಗೂ ಈ ದಿನ ನಾವು PhD ಸರ್ಟಿಫಿಕೇಟ್ನ ಪಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ.